ಚಿಂತಕರು ಬಂಜಗೆರೆ ಜಯಪ್ರಕಾಶ್ ಸರ್ ಅವರಿಗೆ. ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಈ ತರ ತರಬೇತಿ ಕೊಡಬೇಕು ಅಂತ ಆನ್ಲೈನ್ ಅಲ್ಲಿ ಕೊಡುವಂತ ಒಂದು ಸಿಸ್ಟಮ್ ಇತ್ತು. ಆದ್ರೆ ಆಫ್ಲೈನ್ ಅಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಈ ತರದ ಒಂದು ತರಬೇತಿಯನ್ನು ಕೊಡಿಸಬೇಕು ಅಂತೇಳಿ ಒಂದು ಯೋಜನೆಯನ್ನ ನಗರಸಭೆ ರಾಮನಗರ ನಗರಸಭೆಯಲ್ಲಿ ಪ್ರಾರಂಭಿಸಲಾಯಿತು. SSLC ಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಳ್ಳೋರು ಯಾರು? ಗಂಡು ಹುಡುಗರು, ಹೆಣ್ಮಕ್ಳು. PUC ಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಳ್ಳೋರು ಯಾರು? ಹೆಣ್ಮಕ್ಳು. ಜಾಸ್ತಿ ಮಾರ್ಕ್ಸ್ ತಗೊಳ್ಳೋರು, ಪಾಸ್ ಆಗೋರು ಹೆಣ್ಮಕ್ಳು. ಆದ್ರೆ ಕರೆಕ್ಟ್ SSLC ಮತ್ತು PUC ಯಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡೋರು ಹೆಣ್ಮಕ್ಳು. ಬಟ್ ನಿಮಗೆ ಎಂತ ಒಂದು ದುಃಖದ ವಿಚಾರ ಅಂತ ಅಂದ್ರೆ, ಕೇಳಿದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ IISc ಅಂತ ಕೇಳಿದಿರಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ, ಇಲ್ಲಿ ಇಂತ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಟ್ ಅಲ್ಲಿ ಮತ್ತೆ ನ್ಯಾಷನಲ್ ಲಾ ಕಾಲೇಜ್ಗಳಲ್ಲಿ ಮತ್ತು IAS ಅಂತ ಇನ್ಸ್ಟಿಟ್ಯೂಟ್ ನಡೆಸುವಂತ ಪರೀಕ್ಷೆಗಳಲ್ಲಿ ಮಹಿಳೆಯರ ಸಂಖ್ಯೆ 25ಕ್ಕಿಂತ ಕಡಿಮೆ ಇದೆ. ನಾನು IAS ವಿದ್ಯಾರ್ಥಿಗಳಿಗೆ ಪಾಠ ಮಾಡೋ ಮೇಷ್ಟ್ರು ಅಲ್ವಾ, ಪ್ರತಿ ವರ್ಷ 1000 ಜನ ಸೆಲೆಕ್ಟ್ ಆಗ್ತಾರೆ ಸರ್. ಅದರಲ್ಲಿ ಈ ಒಂದು 210-220 ಜನ ಇರ್ತಾರೆ ಅಷ್ಟೇ ಹೆಣ್ಮಕ್ಳು. 500 ಬರ್ಬೇಕು, 500 ಜನ ಇರ್ಬೇಕಾಗಿತ್ತು, 50% ಬರ್ಬೇಕಲ್ವಾ, ಅಷ್ಟು ಕಡಿಮೆ ಇರ್ತಾರೆ. ಇದು ಯಾಕೆ ಹಿಂಗ ಆಗ್ತಾ ಇದೆ ಗೊತ್ತಾ? ಯಾಕೆ ಹಿಂಗ ಆಗ್ತಾ ಇದೆ ಅಂದ್ರೆ, SSLC ಮತ್ತು PUC ಪರೀಕ್ಷೆಗಳಲ್ಲಿ ತೋರುವಂತ ಉತ್ಸಾಹವನ್ನ ಹೆಣ್ಮಕ್ಳು ವಿಶೇಷವಾಗಿ ಹೈಯರ್ ಸ್ಟಡೀಸ್ ಅಲ್ಲಿ ತೋರಿಸ್ತಾ ಇಲ್ಲ. ಮತ್ತು ಪೋಷಕರಿದ್ದೀರಾ, ನಿಮ್ ತಂದೆ ತಾಯಿಗಳು ಸ್ವಲ್ಪ ಕೇಳಿಸ್ಕೊಳ್ಳಿ. ನೀವೆಲ್ಲ ಏನ್ ಮಾಡ್ತೀರಾ ಅಂದ್ರೆ, ಗಂಡು ಮಕ್ಕಳಿಗೆ ಓದಕ್ಕೆ ಬಿಡ್ತೀರಾ, ಎಷ್ಟು ವರ್ಷ ಆದ್ರೂ ಓದುವಂತೆ ಬಿಡ್ತೀರಾ. ಆದ್ರೆ ಹೆಣ್ಮಕ್ಳಿಗೆ ಏನ್ ಮಾಡ್ತೀರಾ, ಅವ್ರನ್ನ ಓದಿಸ್ಬೇಕು ಅಂತ ನಿಮ್ ತಲೆಲಿರಲ್ಲ. ಅವ್ರನ್ನ ಮದುವೆ ಮಾಡಿ ಒಳ್ಳೆ ಮನೆಗೆ ಸೇರಿಸ್ಬಿಟ್ರೆ ನಾವು ಸಮಾಧಾನವಾಗಿ ನೆಮ್ಮದಿಯಾಗಿರ್ಬೋದು ಅನ್ನೋದು ನಿಮ್ ತಲೆಗೆ ಬಂದ್ಬಿಡುತ್ತೆ. ಅದರಿಂದ ಏನ್ ಮಾಡ್ತೀರಾ, ನಿಮ್ ಮಗಳು ಪ್ರತಿಭಾವಂತಲಿದ್ರೂ ಕೂಡ ಅವ್ರಿಗೆ ಮದುವೆ ಮಾಡ್ಬಿಡ್ತೀರಾ. ಮದುವೆ ಮಾಡಿದ್ಮೇಲೆ ಮುಗಿತಲ್ಲ ಕತೆ. ಒಳ್ಳೆಯ ಕಾರ್ಯಕ್ರಮವನ್ನ ನಗರಸಭೆಯ ವತಿಯಿಂದ ನಮ್ಮ ಶೇಷಾದ್ರಿ ಅವರು ಹಮ್ಮಿಕೊಂಡಿದ್ದಾರೆ. ಅವರು ಅಧ್ಯಕ್ಷರು ಕರೆದ ತಕ್ಷಣ ಬರ್ತಾರೆ ಬಂಜಗೆರೆ ಜಯಪ್ರಕಾಶ್ ಅವರು ಅಂತ ಹೇಳಿದರು. ಅದರಿಂದ ವಿದ್ಯೆಯನ್ನು ನಿರ್ಮಾಣ ಮಾಡೋದಕ್ಕೆ ಯಾರು ನೆರವಾಗ್ತಾರೆ, ಯಾರು ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಅಥವಾ ಯಾರು ಶ್ರಮಿಸ್ತಾರೆ, ಯಾರು ಕಲಿಸ್ತಾರೆ, ಅವರು ಯಾವಾಗಲೂ ಕೂಡ ಪ್ರಾತಸ್ಮರಣೀಯರು ಅಂದ್ರೆ ನಮ್ಮ ಹಳ್ಳಿ ಜನ ಹೇಳ್ತಾರಲ್ಲ, ಬೆಳಗಾಗ ನಾನಿದ್ದು ಯಾರ್ಯಾರ ನೆನೆದೆ, ಅದು ಪ್ರಾತಸ್ಮರಣೀಯರು ಒಂದು ಸಂಸ್ಕೃತದಲ್ಲಿ. ಬೆಳಿಗ್ಗೆ ಎದ್ದ ತಕ್ಷಣ ಜ್ಞಾಪಿಸ್ಕೋಬೇಕಂತ, ನನಗೆ ಅಕ್ಷರ ಕಲಿಸಿದವರು, ನನಗೆ ವಿದ್ಯಾಬುದ್ಧಿಯನ್ನ ಕೊಟ್ಟವರು, ನನಗೆ ಶಿಕ್ಷಣವನ್ನು ಒದಗಿಸಿಕೊಟ್ಟಂತಹ ಸಂಸ್ಥೆ ಇದು ಅಥವಾ ಈ ತರದ ಸಪೋರ್ಟ್ ಮಾಡೋದು ಬಹಳ ಮುಖ್ಯವಾಗಿರುವಂತಹ ಅಸ್ತ್ರ ಶಿಕ್ಷಣ ಅನ್ನೋದು. ಆ ಅದರಲ್ಲೂ ಕೂಡ ಉನ್ನತ ಶಿಕ್ಷಣ, ತಾಂತ್ರಿಕ ಶಿಕ್ಷಣ, ಇವುಗಳ ಪ್ರಭಾವ ಎಷ್ಟು ಜಾಸ್ತಿ ಅಂತ ಹೇಳಿದ್ರೆ, ನಾವು ಈ ದೇಶದ ಬಡವರನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ನಮಗಿರುವಂತಹ ಒಳ್ಳೆಯ ದಾರಿ ಯಾವುದು? ಉಚಿತವಾಗಿ ಗುಣಮಟ್ಟದ ಶಿಕ್ಷಣವನ್ನ ಎಲ್ಲ ವರ್ಗದವರಿಗೆ ಒದಗಿಸಬೇಕು. ಅದೊಂದನ್ನ ಮಾಡೋದು ಬಿಟ್ಟು ಸರ್ಕಾರ ಉಳಿದಿದ್ದೆಲ್ಲದನ್ನೂ ಮಾಡಿದೆ. ನಗರಗಳನ್ನ ಕಟ್ಟುತ್ತೆ, ಫ್ಲೈಓವರ್ಗಳನ್ನ ಮಾಡಿಸುತ್ತೆ, ಸೇತುವೆಗಳನ್ನ ಕಟ್ಟುತ್ತೆ, ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ. ಮಾನವ ಸಂಪನ್ಮೂಲವನ್ನು ನಿರ್ಮಾಣ ಮಾಡೋದು ಬಹಳ ಮುಖ್ಯವಾಗಿರುವ ಕೆಲಸ. ನಮ್ಮ ದೇಶದಲ್ಲಿ ಸುಮಾರು 40 ಕೋಟಿ ಜನ ಯುವಜನತೆ ಇದ್ದಾರೆ ಅಂತ ಒಂದು ಅಂದಾಜಿದೆ. 40 ಕೋಟಿ ಜನ. ಅದರಲ್ಲಿ ಎಷ್ಟೋ ಜನಕ್ಕೆ ಈ ಉನ್ನತ ಶಿಕ್ಷಣಕ್ಕೆ ಹೋಗುವಂತಹ ಹಾದಿಗಳು ಬಂದಾಗಿವೆ. ಆಗ ಶೇಷಾದ್ರಿ ಅವರು ಹೇಳ್ತಿದ್ರು, ಮತ್ತೆ ನಮ್ಮ ಶಿವಕುಮಾರ್ ಅವರಿಗೂ ಕೂಡ ಗೊತ್ತಿದೆ, ಅವರು ಹೇಳಿದ್ರು ಅವ್ರ ಭಾಷಣದಲ್ಲಿ, ಈ ಪರೀಕ್ಷೆ ಯಾವುದನ್ನ ಇದಕ್ಕೆ ತಯಾರಿಯಾಗೋದಕ್ಕೆ ನಿಮ್ಗೇನ್ ತರಬೇತಿ ಸಿಕ್ತು, ಈ ಕೆಸೆಟ್ ಮತ್ತೆ ನೀಟ್, ಇದಕ್ಕೆ 1 ಲಕ್ಷದಿಂದ 5 ಲಕ್ಷದವರೆಗೆ ಶುಲ್ಕವನ್ನು ಕಲಿಸುವಂತಹ ಶುಲ್ಕವನ್ನು ವಿಧಿಸಿ ಕಲಿಸುವಂತಹ ಸಂಸ್ಥೆಗಳಿದ್ದಾವೆ. ಆಗ ಆ ರೀತಿಯಾಗಿರುವಂತಹ ಹಣವನ್ನು ಒಂದು ವರ್ಷಕ್ಕೆ ಕೊಟ್ಟು ಓದೋದಕ್ಕೆ ಎಷ್ಟು ಜನಕ್ಕೆ ಚೈತನ್ಯ ಇದೆ? ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹೋಗೋರು ಅಥವಾ ಇದನ್ನ ಅಫೋರ್ಡ್ ಮಾಡೋಕ್ಕೆ, ಈಗಾಗಲೇ ಹೇಳ್ದಂಗೆ ನಮ್ಮ ಅನ್ಸರ್ ಅವ್ರು ಹೇಳಿದ್ರು, ಡಾಕ್ಟರ್ ಶಿವಕುಮಾರ್ ಅವರು ಹೇಳಿದ್ರು, 2 ಲಕ್ಷದಿಂದ 5 ಲಕ್ಷ, 3 ಲಕ್ಷ, 4 ಲಕ್ಷ
ಅಷ್ಟು ಬೇಕಾಗ್ತದೆ. ಅಷ್ಟು ನಮ್ಮ ಜನ ಏನು ಮಧ್ಯಮ ತರಗತಿಯಿಂದ ಕೆಳಗಡೆ ಇರೋರಿಗೆ ಬಹಳ ಕಷ್ಟ ಆಗ್ತದೆ. ಅದಕ್ಕೆ ಏನಾದ್ರು ಮಾಡ್ಬೇಕಲ್ಲ ಅಂತೇಳಿ ನಾವು ಬಡ್ಜೆಟ್ನ ತಯಾರು ಮಾಡೋಂಥ ಸಂದರ್ಭದಲ್ಲಿ ಪೂರ್ವಭಾವಿ ಸಭೆ ಮಾಡಿದ್ವಿ. ಇಲ್ಲಿ ನಮ್ಮ ಹುಡುಗ ಒಬ್ಬ ವೆಂಕಟೇಶ್ ಅಂತಿದ್ದಾನೆ, ಇಲ್ಲ ಕೂತವನು, ಅವನು ಒಂದು ಸಜೆಷನ್ ಈ ತರ ಮಾಡಿ, ಅನೇಕ ಸಜೆಷನ್, ನೂರಾರು ಸಜೆಷನ್ಗಳು ಬಂತು ಅವಾಗ. ಅದರಲ್ಲಿ ಇದೊಂದು ಮಾಡಬೇಕು, ಮಾಡಿದ್ರೆ ಒಳ್ಳೇದಾಗ್ತದೆ, ಅನುಕೂಲ ಆಗ್ತದೆ. ಆಮೇಲೆ ಏನ್ ಮಾಡೋದು ಅಂತೇಳಿ ನಾವು ಅಲ್ಲಿ ಬಜೆಟ್ನ ಪ್ರಿಪೇರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಲೋಚನೆ ಮಾಡ್ತಾ ಇದ್ವಿ. ಅವಾಗ ಏನ್ ಅನ್ನಿಸ್ತಂದ್ರೆ, ನಾವು ಮಾಡ್ಬೋದು, ಆದ್ರೆ ಫ್ಯಾಕಲ್ಟಿ ಮಕ್ಕಳು ಇವರೇ ನಂಬ್ಕೊಂಡು ಬರ್ತಾರೆ. ಮಧ್ಯದಲ್ಲಿ ಯಾರು ಫ್ಯಾಕಲ್ಟಿ ಕೈ ಕೊಟ್ಬಿಟ್ರೆ ಅಥವಾ ಯಾವ್ದು ನಾವು ಗೆಸ್ಟ್ ಲೆಕ್ಚರರ್ಸ್ ಕರ್ಕೊಂಡು ಯಾರು ಆಸಕ್ತಿ ಇರೋರು ಮಾಡಕ್ ಬರ್ತಾರೆ, ಆಮೇಲೆ ಕೈಗೆ ಕೊಟ್ಬಿಟ್ರೆ ಆಮೇಲೆ ಮಕ್ಕಳ ಭವಿಷ್ಯ ಕಷ್ಟ ಆಗ್ಬಿಡ್ತದೆ ಸರ್, ಕಷ್ಟ ಅಂತ ನಮ್ಮ ಕಮಿಷನರ್ ಹೇಳು ಜಯಣ್ಣ, ಕಷ್ಟ ಆಗ್ತದೆ ಸರ್, ಆಮೇಲೆ ಏನಾದ್ರು ಮಕ್ಕಳು ಇದ್ರ ಮೇಲೆ. ಅವಾಗ ಇಡೀ ನನಗೆ ಒಂದು ಐಡಿಯಾ ಇದೆ ನೋಡೋಣ ಅಂತೇಳಿ ಡಾಕ್ಟರ್ ಶಿವಕುಮಾರ್ ಅವ್ರಿಗೆ ಫೋನ್ ಹಾಕಿ ನೋಡಿ ಸರ್, ಈ ಥರ ಆಲೋಚನೆ ಮಾಡ್ತಾ ಇದ್ದೀವಿ ನಾವು, ನೀವು ಸಹಕಾರ ಮಾಡಿದ್ರೆ ನಾನು ಇದನ್ನು ಪ್ರಾರಂಭ ಮಾಡಿಸ್ತೀನಿ ಅಂತ ಕೇಳ್ಕೊಂಡೆ. ಆಯಿತು ಅಂತೇಳಿ ಅವರು ಅದೇ ಈ ಕಾಸ್ಟು ಜಾಸ್ತಿ ಇರೋದು ಅಂತಂದ್ರೆ, ಇಲ್ಲ ನಮ್ಮ ಮಿತಿ ಇಷ್ಟೇ ಇರೋದು, ನೀವೇ ಅಡ್ಜಸ್ಟ್ ಮಾಡ್ಕೊಬೇಕು ಅಂತ ಹೇಳಿದೆ. ನಮ್ಮ ಅವ್ರಿಗೆ ಹಳೆ ಸ್ನೇಹ, ಅವರು ಮುಲಾಜಿಗೆ ಒಳಪಟ್ಟು ಆಯಿತು ಮಾಡೋಣ ಅಂತ ಒಪ್ಕೊಂಡು. ಅದಕ್ಕೆ ಒಪ್ಕೊಂಡಾದ್ಮೇಲೆ ನಮಗೆ ಸ್ಥಳ ಮಾಡಬೇಕು, ಇಲ್ಲಿ ಮಾಡೋದು ಅಂತಂದ್ರೆ ಅಥವಾ ನಾವು ಅಂಬೇಡ್ಕರ್ ಭವನದಲ್ಲಿ ಮಾಡ್ಬೇಕು ಅನ್ಕೊಂಡಿದ್ವಿ.